ಗಣೇಶ್ ಸೇಠ್ ಮನೆ ಮೇಲೆ ಮುಂದುವರೆದಿದೆ ಐಟಿ ದಾಳಿ. 2.5 ಕೋಟಿ ನಗದು ಪತ್ತೆಯಾಗಿದೆ. ಗಣೇಶ್ ಕುರುಡುಕೇರಿ ನಾಪತ್ತೆಯಾಗಿದ್ದಾರೆ. ಗಣೇಶ್ ಕುರುಡುಕೇರಿಗೆ ಸೇರಿದೆ ಕೆಜಿಪಿ ಜ್ಯುವೆಲರ್ಸ್. ಈ ಒಂದು ಜ್ಯುವೆಲರ್ಸ್ ಮೇಲೆ ರೇಡ್ ಕೂಡ ಮಾಡಲಾಗಿತ್ತು ನಿನ್ನೆ. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ 24 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಲಾಗಿದೆ. ಗಣೇಶ್ ಸೇಠ್ ಪುತ್ರ ಶ್ರೀಗಂಧ್ ಅವರಿಂದ ಬ್ಯಾಂಕ್ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 2.5 ಕೋಟಿ ನಗದು ಪತ್ತೆಯಾದ ಹಣದ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ತೆರಿಗೆ ವಂಚನೆ ದೂರಿನ ಕಾರಣ ನಡೀತಾ ಇರುವಂತಹ ಒಂದು ವಿಚಾರಣೆ ಮುಂದುವರಿತಾ ಇದೆ. ಇನ್ನೂ ಕೂಡ 2ನೇ ದಿನವೂ ಮುಂದುವರೆದಿದೆ. ಐಟಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ. ರಾಯಲ್ ರಿಡ್ಜ್ ಹೋಟೆಲ್ ಸಿಲ್ಕ್ ಸ್ಯಾರೀಸ್ ಮಳಿಗೆಯ ಪರಿಶೀಲನೆಯನ್ನ ಮಾಡಿದ್ರು. 24 ಗಂಟೆಯಿಂದಲೂ ಕೂಡ ಮುಂದುವರಿತಾ ಇದೆ ಈ ಪರಿಶೀಲನೆ. 68 ಅಧಿಕಾರಿಗಳು 4 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಗಣೇಶ್ ಸೇಠ್ ಪುತ್ರ ಶ್ರೀಗಂಧ್ ಅವರಿಂದ ಬ್ಯಾಂಕ್ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ದಾಳಿ ವೇಳೆ 2.5 ಕೋಟಿ ರೂಪಾಯಿ ನಗದು ಇರೋದು ಕೂಡ ಪತ್ತೆಯಾಗಿದೆ. ಇನ್ನು ಈ ಹಣ ಎಲ್ಲಿಂದ ಬಂತು, ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ತೆರಿಗೆ ವಂಚನೆ ದೂರಿನ ಕಾರಣ ಈ ಒಂದು ವಿಚಾರಣೆ ಮುಂದುವರಿತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ಉದ್ಯಮಿ ಗಣೇಶ್ ಸೇಠ್ ಮನೆ ಮೇಲೆ, ಕಚೇರಿ ಮೇಲೆ ಮುಂದುವರಿತಾ ಇದೆ ದಾಳಿ. ಇನ್ನೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರಾ? ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಮಹತ್ವದ ದಾಖಲೆಗಳನ್ನ? ಶಿಲ್ಪ, ಹುಬ್ಬಳ್ಳಿಯ ಪ್ರತಿಷ್ಠಿತ ಉದ್ಯಮಿ ಗಣೇಶ್ ಕುರುಡುಕೇರಿ ಅಲಿಯಾಸ್ ಗಣೇಶ್ ಸೇಠ್ ಅವರ ಮನೆ ಮೇಲೆ ಇಂದು ಸಹ 2ನೇ ದಿನ ಸಹ ದಾಳಿ ಮುಂದುವರಿದೆ. ಸತತವಾಗಿ 26 ಗಂಟೆಗಳ ಕಾಲ ಅವರ ಮನೆ ಮತ್ತು ಅವರ ನಿವಾಸ, ಕಚೇರಿ ಮೇಲೆ ಶೋಧ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ರೀತಿಯಾದಂತ ಮಾಹಿತಿ ಇದೆ, ದಾಖಲೆಗಳನ್ನ ಮತ್ತು ಯಾವುದೇ ರೀತಿಯ ಈ GST ಇರ್ಬೋದು, ಆದಾಯ ತೆರಿಗೆ ವಂಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರ ಮಹಾದೇವ್ ಸಿಲ್ಕ್ ಸಾರಿ ಮತ್ತು ಕೆಜಿಪಿ ಜ್ಯುವೆಲರ್ಸ್ ಸೇರಿದಂತೆ ಅವರ ರಾಯಲ್ ರಿಡ್ಜ್ ಹೋಟೆಲ್ ಇದೆ, ಐಷಾರಾಮ್ ಹೋಟೆಲ್ ಮೇಲೆ ಸಹ ದಾಳಿ ಮುಂದುವರಿದೆ. ಇವತ್ತು ಅವರ ನಿವಾಸದಲ್ಲಿ 5 ಅಧಿಕಾರಿಗಳ ತಂಡ ಇನ್ನಷ್ಟು ದಾಖಲೆಯನ್ನು ಕಲೆ ಹಾಕ್ತಿದ್ದಾರೆ. ಆದ್ರೆ ಆ ಗಣೇಶ್ ಶೇಟ್ ನಾಪತ್ತೆಯಾಗಿದೆ, ಬೆಳಿಗ್ಗೆ ಪತ್ತೆಯಾಗಿದೆ ಮಾಹಿತಿ ಲಭ್ಯ. ಇನ್ನಷ್ಟು ಸಹ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಎಷ್ಟೆಲ್ಲ ವಂಚನೆ ಮಾಡಿದ್ದಾರೆ, ಯಾವೆಲ್ಲ ವಂಚನೆ ಮಾಡಿದ್ರ ಬಗ್ಗೆ ಸಹ ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತು ಕೆಲ ವಿಚಾರಣೆಗೆ ಸಹ ಅವರ ಆಪ್ತರು, ಅವರ ಮ್ಯಾನೇಜರ್ ಸೇರಿದಂತೆ ಅಧಿಕಾರಿಗಳ ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಹ ವಿಚಾರಣೆಗೊಳಪಡ್ತಾ ಇದ್ದಾರೆ. ಶಿಲ್ಪ, ಇನ್ನು ಎಷ್ಟು ಹೊತ್ತು ಮುಂದುವರಿಬಹುದು? ಎಲ್ಲೆಲ್ಲೆಲ್ಲ ದಾಳಿ ಮಾಡ್ತಾರೆ? ಇವರ ಸಂಬಂಧಿಕರು, ಸ್ನೇಹಿತರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸ್ತಾ ಇದ್ದಾರಾ? ಹೇಗೆ? ಖಂಡಿತವಾಗ್ಲೂ ಇವತ್ತು ಸಂಜೆವರೆಗೂ ಸಹ ಇನ್ನೂ ದಾಳಿ ಮುಂದಿರುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸಾಕಷ್ಟು ರೀತಿಯ ಉದ್ಯಮ, ಯಾಕಂದ್ರೆ ಹೊಸಪೇಟೆ, ವಿಜಯನಗರ ಮುಂತಾದ ಕಡೆಗಳಲ್ಲೂ ಇವರ ಉದ್ಯಮಗಳಿವೆ. ಜೊತೆಗೆ ಉತ್ತರ ಕರ್ನಾಟಕದ ವಿವಿಧ ಕಡೆ, ವಿಜಯಪುರದಲ್ಲಿ ಸಹ ಇದೆ. ಇದರಿಂದ ಅಲ್ಲಿಯೂ ಸಹ ದಾಳಿಯಾಗಿದೆ. ಅಲ್ಲಿ ಒಂದು ತಂಡ ದಾಳಿ ಮಾಡಿದೆ. ಯಾಕಂದ್ರೆ ಇವತ್ತು ಸಂಜೆ ಒಳಗೆ ಎಲ್ಲವೂ ಪ್ರಕ್ರಿಯೆ ಮುಗಿಯುವ ಸಾಧ್ಯತೆ ಇದೆ. ಆದ್ರೆ ಕೆಲ ದಾಖಲೆಗಳ ಸಿಗದ ಕಾರಣ, ಯಾಕಂದ್ರೆ GST ಸೇರಿದಂತೆ ಕೆಲ ಆದಾಯ ತೆರಿಗೆ ವಂಚನೆ ಮಾಡಿದ ಪ್ರಕರಣ ಸಂಬಂಧಪಟ್ಟಂತೆ ದಾಖಲೆಗಳು ಸರಿಯಾಗಿಟ್ಟಿಲ್ಲ. ಅವರ ಆಡಿಟ್ ಏನ್ ಮಾಡಿದ್ದಾರೆ, ಆಡಿಟ್ ಸಹ ಸರಿಯಾದಂತ ಆಡಿಟ್ ಮಾಡಿದ ಬಗ್ಗೆ ಮಾಹಿತಿ ಇದೆ. ಈ ಕುರಿತಂತೆ ಕೆಲ ಎಕ್ಸ್ಪರ್ಟ್ಸ್ ಅಕೌಂಟ್ ಸಂಬಂಧಪಟ್ಟಂತ ಈ ಕೆಲವು ಚಾರ್ಟರ್ಡ್ ಅಕೌಂಟ್ಗಳನ್ನ ಸಹ ಸ್ಥಳೀಯರನ್ನ ಉಪಯೋಗಿಸಿಕೊಂಡು ಅವ್ರ ಕಡೆಯಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.